ಬಿಜೆಪಿ ಕಾರ್ಯಕರ್ತ ವಿನಯ್ ಸಾವು ಖಂಡಿಸಿ ಪ್ರತಿಭಟನೆ. ಶಾಸಕ ಪೊನ್ನಣ್ಣ ಮಂತರಗೌಡ ವಿರುದ್ಧ ಎಫ್ಐಆರ್ಗೆ ಆಗ್ರಹ ಮಾಡಲಾಗ್ತಿದೆ. ಸದ್ಯಕ್ಕೆ ನಾವು ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ವಿಶಾಲನಗರದಲ್ಲಿ ಬಿಜೆಪಿ ನಾಯಕರಿಂದ ಪ್ರತಿಭಟನೆ. ಡಿಎಸ್ಪಿ ಕಚೇರಿ ಬಳಿ ವಿನಯ್ ಶವ ಇಟ್ಟು ಪ್ರತಿಭಟನೆ ಆಗ್ತಿದೆ. ಈಗ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವಂತ ಕೆಲಸದಲ್ಲಿ ಮುಂದಾಗಿದ್ದಾರೆ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಬಿಜೆಪಿ ಕಾರ್ಯಕರ್ತ ವಿನಯ್ ಸಾವು ಖಂಡಿಸಿ ಪ್ರತಿಭಟನೆ ಆಗ್ತಿದೆ. ಶಾಸಕ ಪೊನ್ನಣ್ಣ ಮತ್ತು ಮಂತರಗೌಡ ವಿರುದ್ಧ ಎಫ್ಐಆರ್ ಆಗಬೇಕು ಅಂತ ಆಗ್ರಹ. ವಿಶಾಲನಗರದಲ್ಲಿ ಬಿಜೆಪಿ ನಾಯಕರಿಂದ ಪ್ರತಿಭಟನೆ. ಡಿವೈಎಸ್ಪಿ ಕಚೇರಿ ಬಳಿ ವಿನಯ್ ಶವ ಇಟ್ಟು ಹೋರಾಟ. ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಮೃತದೇಹವನ್ನು ರವಾನೆ ಮಾಡಲಾಗುತ್ತೆ. ಡಿವೈಎಸ್ಪಿ ಕಚೇರಿ ಬಳಿ ಭಾರೀ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಯಾರ್ಯಾರು ಪ್ರತಿಭಟನೆ ಮಾಡ್ತಿದ್ದಾರೆ ಅವ್ರನ್ನ ವಶಕ್ಕೆ ಪಡೆಯುವಂಥ ಕೆಲಸ ಆಗ್ತದೆ. ನೀವೀಗ ದೃಶ್ಯದಲ್ಲಿ ವಿಜೇಂದ್ರ ಅವ್ರನ್ನ ಕೂಡ ನೋಡ್ತಾ ಇದ್ದೀರಾ. ಅವ್ರನ್ನ ವಶಕ್ಕೆ ಪಡೆಯುವಂಥ ಕೆಲಸ ಆಯ್ತಲ್ಲಿ. ಸೊ ಬಿಜೆಪಿ ನಾಯಕರು ವಿಜೇಂದ್ರ ಸೇರಿದ ಹಾಗೆ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಪೊಲೀಸರು ಮಾಡ್ತಿದ್ದಾರೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಸಾವು ಖಂಡಿಸಿ ನಡೀತಿರುವಂಥ ಪ್ರತಿಭಟನೆ. ಎಫ್ಐಆರ್ನಲ್ಲಿ ಪ್ರಭಾವಿಗಳ ಹೆಸರನ್ನು ಕೈಬಿಡಲಾಗಿದೆ. ಇವರು ನಿಷ್ಠರಾಗಿದ್ದರೆ ಎಫ್ಐಆರ್ ಹಾಕಲಿ ಅಂತ ಹೇಳಬೇಕಾಗಿತ್ತು. ಅಂಥದ್ರಲ್ಲಿ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಬಿಜೆಪಿ ನಾಯಕರ ಆರೋಪ. ಪೊಲೀಸರು ತಾರತಮ್ಯ ಮಾಡ್ತಿದ್ದಾರೆ. ಸರ್ಕಾರದಲ್ಲಿ ಯಾರಿದ್ದಾರೆ ಅಥವಾ ಸಚಿವರುಗಳಿದ್ದಾರೆ ಅಥವಾ ಶಾಸಕರಿದ್ದಾರೆ, ಸೊ ಅವ್ರನ್ನ ಸೇಫ್ ಮಾಡುವಂಥ ಕೆಲಸ ಆಗ್ತಿದೆ.